ರೇಟ್ ಇತ್ತಪ್ಪ ಅಂದ್ರೆ 2000 2500 3000 ಹೋಗುತ್ತಾ. ಇಲ್ಲಿಂದ ನೆಕ್ಸ್ಟ್ ಆದಾಯನೇ ಸ್ಟಾರ್ಟ್ ಈಗ. ಇಲ್ಲಿದಿಂದ ಅಪ್ ಟು ಜೂನ್ ತನಕ ಚಾಲು ಇರುತ್ತೆ. ಯಾವ್ಯಾವ ಬೆಳೆಗಳು ಬೆಳಿಬೇಕು, ಯಾವ ತರ ಮಣ್ಣು ಇರಬೇಕು ಅಂತೇಳಿ ಸ್ವಲ್ಪ ಮೊದಲಿಗೆ ಯುವಕರಾದವರು ಸ್ವಲ್ಪ ವಿಚಾರ ಮಾಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋಗಿ ತಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿದ್ದೆ. ಆದ್ರೆ ಇಷ್ಟವರೆಗೆ ನಾನು ಏನೋ ಇವ್ರು ಸಮಗ್ರ ಕೃಷಿನ ಯಾವ ಥರ ಕೃಷಿಯನ್ನು ಮಾಡ್ಕೊಳ್ತಾರೆ, ಯಾವ ಕೃಷಿಯನ್ನು ಅಳವಡಿಸ್ಕೊಂಡ್ರೆ ಅತ್ಯುತ್ತಮ ಲಾಭ, ಆಮೇಲೆ ಕೃಷಿಯನ್ನು ನಾವು ಯಾವ ಥರ ಸಮತೋಲನ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಇವರು ಹೇಳ್ತಾ ಬಂದರು. ಅತಿ ಮುಖ್ಯವಾಗಿ ಲಾಭದ ನಿರೀಕ್ಷೆನ ಇಟ್ಕೊಳ್ಳೋದು. ಕೃಷಿ ಅಂದರೆ ಲಾಭ ಇಟ್ಕೊಳ್ಳೇಬೇಕು, ಲಾಭ ಇಲ್ಲಾಂದ್ರೆ ಕೃಷಿ ಅಲ್ವೇ ಅಲ್ಲ. ಸೊ ಲಾಭದ ನಿರೀಕ್ಷೆನ ಇಟ್ಕೊಂಡು ಇವರು 2 ಎಕರೆ ನಿಂಬು ಮಾಡ್ಕೊಂಡಿದ್ದಾರೆ. ಅದು ಕಾಗಜಿ ನಿಂಬು, ತುಂಬ ಅತ್ಯುತ್ತಮವಾಗಿ ಕಾಗಜಿ ನಿಂಬನ್ನು ಮಾಡ್ಕೊಂಡಿದ್ದಾರೆ. ಅಂತರವನ್ನು ನೋಡಿರ್ಬೋದು, ಅದರ ನೀರಿನ ವ್ಯವಸ್ಥೆನ ನೋಡ್ಕೊಳ್ಬೋದು. ಈ ಗಿಡಗಳು ನೋಡಿದ್ರೆ ತುಂಬ ಆ್ಯಕ್ಟಿವ್ ಆಗಿದ್ದಾವೆ. ಹಾಗಾಗಿ ಒಂದು ಯಾವ ಥರ ಕ್ರಮಗಳನ್ನು ಕೈಗೊಳ್ತಾರೆ, ಸಾವಯವ ಪದ್ಧತಿಯಲ್ಲಿ ನಾನು ಗಿಡಗಳನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅಣ್ಣಯ್ಯ, ಮತ್ತೊಮ್ಮೆ ನಮಸ್ಕಾರ ನಿಮಗೆ. ನಿಂಬು ಕೃಷಿ ಮೇಯ್ನಾಗಿ ಈಗ ಮಾಡ್ಕೊಂಡಿದ್ದೀರಾ. ನಿಂಬು ಕೃಷಿಯನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಈ ಸಮಗ್ರ ಕೃಷಿಯಲ್ಲಿ ನಾನು ಆರಂಭದಲ್ಲಿ ಫಸ್ಟ್ ಮಾಡಿದ್ದು ಕೆಲಸ ಅಂದ್ರೆ ನಿಂಬು ಕೃಷಿನೇ. ಏನಂತಂದ್ರೆ ಇದು ನಾವು ಇಲ್ಲೇ ಬಿಜಾಪುರ ಹತ್ರ ಇರೋದ್ರಿಂದ ಇಲ್ಲಿ ಫೇಮಸ್ ಇಂಡಿ ಕಾಗಜಿ ಅಂದ್ರೆ. ಇದನ್ನ ನನ್ನ ಲ್ಯಾಂಡ್ ಇಲ್ಲಿ ಏನೂ ಬೆಳಿತಿಲ್ಲ, ಎಲ್ಲ ಬರೀ ಕಲ್ಲಿರೋ ಜಮೀನು ಇದು ಫುಲ್. ಯಾಕಂದ್ರೆ ನಿಮ್ಗೆ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಕೆಲವೊಂದು ನಮ್ಮಲ್ಲಿ ಇದ್ರೆ ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಫಸ್ಟ್ ನಾನು ಬಾವಿ ತೋಡ್ಸ್ಕೊಂಡ್ ಮಾಡಕ್ಕೆ ಇದೇನ್ ನೋಡ್ತಾ ಇದ್ರಲ್ಲ ಈ ಜಮೀನು, ಇದು ಕಲ್ಲು ಅಂದ್ರೆ ಕಲ್ಲು, ಇಲ್ಲಿ ಏನೂ ಬೆಳೆಯಕ್ ಸಾಧ್ಯ ಇರ್ಲಿಲ್ಲ. ಅದಕ್ಕೆ ನಾನು ಏನದ ನಮ್ಮ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು ಅಥವಾ ವಿಜ್ಞಾನಿಗಳಲ್ಲಿ ಸಂಪರ್ಕಿಸಿದಾಗ, ಇಲ್ಲ ನಾವು ಇಲ್ಲೆಲ್ಲ ಹಿಂಗ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ, ಈ ನಿಂಬು ಕೃಷಿನೇ ಮಾಡ್ರಿ ಅಂತಂದಾಗ ಇದು ಫಸ್ಟ್ ನಾನು ನಿಂಬು ಹಾಕೊಂಡು. ಎಷ್ಟಂದ್ರೆ ಇದು ಇಲ್ಲಿ ನೀವು ಹಿಂದೆ ತೋರಿಸ್ತಾ ಇದ್ದಂಗೆ 150 ಗಿಡ ಅದಾವ ನಿಂಬು. 150? 150 ಗಿಡ ಅದಾವ. ಅದರಲ್ಲಿ ಏನಂತಂದ್ರೆ ನಾವು ಕಾಗಜಿ ವೆರೈಟಿ ಹಾಕೊಂಡಿದೀನಿ. ಅದು ಹಾಕೊಂಡು ಒಂದು ಗಿಡದಿಂದ ಒಂದು ಗಿಡಕ್ಕೆ 21 ಫೀಟ್ ಅಂತ ಇಟ್ಕೊಂಡಿನಿ. 21 ಮಧ್ಯದಲ್ಲಿ ಎಲ್ಲೆಲ್ಲಿ 4 ಗಿಡದ ಮಧ್ಯದಾಗ ಏನ್ ಸ್ಪೇಸ್ ಇರ್ತದ ಅಲ್ಲೆಲ್ಲ ಒಂದು ಅರಣ್ಯ ಇಲಾಖೆ ಕಡೆಯಿಂದ ನಾನು ಮಹಾಗನಿ ಹಾಕೊಂಡಿದೀನಿ. ಒಂದು 600 ಇದಾವ. ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ 600 ಇದಾವ. ಈ ತರ ಮಾಡ್ಕೊಂಡು ಈ ನಿಂಬು ಕೃಷಿಯನ್ನ ನಾನು ಸುಮಾರು 7 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀನಿ. ನಿಂಬೆಯಿಂದ ಒಳಗೋಣ. ಇದ್ರ ಮಾರುಕಟ್ಟೆ ಅಂತಂದಾಗ ಏನ್ ಬರ್ತದ, ಮುಖ್ಯವಾಗಿ ಇಲ್ಲಿ ಏನಂದ್ರ ಮಾರುಕಟ್ಟೆ ಅಂತಂದ್ರೆ ಇದರಲ್ಲಿ ವರ್ಷ ಪೂರ್ತಿ ಮಾರುಕಟ್ಟೆ. ಆದ್ರೆ 6 ತಿಂಗಳವರೆಗೆ ಮಳೆಗಾಲದಿಂದ ಈ ಚಳಿಗಾಲವರೆಗೂ ಸ್ವಲ್ಪ ರೇಟ್ ಕಡಿಮೆ ಇರ್ತದ. ಯಾವಾಗ ಚಳಿಗಾಲ ಮುಗಿದು ಬೇಸಿಗೆದ ಸ್ಟಾರ್ಟ್ ಆಗತ್ತ ಅಪ್ ಟು ಜೂನ್ ತನಕ ಒಳ್ಳೆ ಮಾರ್ಕೆಟ್ ಇರ್ತದ. ಒಂದು 6 ತಿಂಗಳು ಮಾರ್ಕೆಟ್ ಇರ್ತ. 6 ತಿಂಗಳು ಮಾರ್ಕೆಟ್ ಸ್ವಲ್ಪ ಕಡಿಮೆ. ನಾವೇನದ ಒಂದು ಗಿಡಕ್ಕೆ ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ನಾವು ಕೆಜಿ ಗಟ್ಲೆ ಮಾರಲ್ಲ, ಇಲ್ಲಿ ಡಾಗ್ ಗಟ್ಲೆ ಮಾರ್ತೀವಿ. ಒಂದು ಚೀಲಕ್ಕೆ 1000 ಕಾಯಿ ಅಂತೇಳಿ. ಸುಮಾರು ರೇಟ್ ಇತ್ತಪ್ಪ ಅಂದ್ರೆ 2000 2500 3000 ಹೋಗುತ್ತಾ. ರೇಟ್ ಇಲ್ಲ ಅಂತಂದ್ರೆ 500 ಇಟ್ಕೊಂಡು ಇರ್ತದ ಮಾಮೂಲಿಯಾಗಿ. ನಾವು ಮನೆಯಲ್ಲೇ ಸಮಗ್ರ ಕೃಷಿ ಇರೋದ್ರಿಂದ, ತೋಟದಲ್ಲೇ ಮನೆ ಇರೋದ್ರಿಂದ ಏನಂದ್ರೆ ನಮ್ಗೆ ಅಂತ ಪರಿ ಲೇಬರ್ ಮ್ಯಾಗ ಇದು ಡಿಪೆಂಡ್ ಇಲ್ಲಾರ್ದೆ ನಾವೇ ಸ್ವತಃ ಮಾಡೋದ್ರಿಂದ ಕಷ್ಟ ಏನಾಗಿಲ್ಲ, ಮಾಡ್ಬೋದು. ನೀವು ನೋಡ್ದಂಗೆ ಈಗ ಇದ್ರಲ್ಲಿ ಏನು ಬಹಳಷ್ಟು ರೋಗ ರುಜಿನಗಳೇನು ಅಂತ ಪರಿ ಏನ್ ಬರಲ್ಲ. ಇಲ್ಲಿ ಕೆಲವೊಂದಿಷ್ಟು ರೋಗಗಳು ಬರ್ತಾವ. ಸಂಬಂಧಪಟ್ಟಂತ ಕೃಷಿ ವಿಜ್ಞಾನಿಗಳಿಗೆ ಭೇಟಿ ಆದ್ರ ಅದ್ರ ತಕ್ಕಂತ ಔಷಧಿಗಳನ್ನ ಅಥವಾ ಬೇರೆ ಬೇರೆ ಇದೊಂದು ಇಂಥವು ಟಾಣಿಕ್ಗಳಾಗ್ರಿ ಇಂಥವೆಲ್ಲ ಮಾಡೋದ್ರಿಂದ ತೊಂದ್ರೆ. ಗೊಬ್ಬರ ಅಂತಂದಾಗ ನಾವು ಕುರಿ ಇರೋದ್ರಿಂದ ನಮ್ಮ ಮನೇಲಿ ಸ್ವಂತ ನಾವು ಕುರಿ ಗೊಬ್ಬರ ಬಿಟ್ರೆ ಯಾವುದೂ ಹಾಕಲ್ಲ ಇದಕ್ಕೆ. ಈಗ ನಾನು 1 ಎಕರೆ ನಾನು ನಿಂಬು ಕೃಷಿ ರೆಡಿ ಮಾಡ್ಕೋಬೇಕಂದ್ರೆ ನನಗೆ ಏನ್ ಖರ್ಚು ಬರುತ್ತೆ? 1 ಎಕರೆ ಖರ್ಚು ಏನ್ ಬರುತ್ತೆ? 1 ಎಕರೆ ನಿಂಬು ಕೃಷಿ ಮಾಡ್ಬೇಕಂತಂದ್ರೆ ಇದರಲ್ಲಿ ಸಸಿ ಅಂತಂದ್ರೆ ನಾವು ತಂದಿರೋದು 20 ರೂಪಾಯಿ ಒಂದು ನರ್ಸರಿ ತಂದಿದ್ದೀನಿ. 150 ಗಿಡ ಅಂದ್ರೆ ನಿಮ್ಗೆ ಹಬ್ಬ ಅಂದ್ರೆ 1000 ಆಗ್ಬೋದು ಅಷ್ಟೇ. ನಾಟಿ ಮಾಡೋದು ವಿಷಯದಾಗ ಇದು ವಿಷಯದಾಗ ನಾವು ಮನೆಯಲ್ಲೇ ಇರೋದ್ರಿಂದ ಮನೆಯವರೇ ಮಾಡಿದೀವಿ. ಒಬ್ಬೊಬ್ರು ಒಂದೊಂದು ಲೇಬರ್ ತಗೊಂಡಿದೀವಿ ಅಷ್ಟೇ. ಬಿಟ್ರೆ ಏನು ಅಂತ ಪರಿ ಖರ್ಚು ಮಾಡಿಲ್ಲ. ನಾವು ಎಲ್ಲ ಸೇರಿದ್ರೆ ಒಂದು 10,000 ಇಟ್ಕೊಂಡ್ಬಿಡಿ. ಒಂದು 5 ರಿಂದ 10,000 ನಾನು ಇದಕ್ಕೆಲ್ಲ ಪ್ಲಾಂಟೇಶನ್ ಮಾಡ್ಕೋಣ. 10,000. ಆದ್ರೆ 3 ವರ್ಷದಿಂದ ಇದು ಈಲ್ಡ್ ಆಗಿ ಕನ್ವರ್ಟ್ ಆಗುತ್ತಾ. 3 ವರ್ಷ ತನಕ ನಮ್ಗೆ ಆದಾಯ ಬರಲ್ಲ ಇದು. ಅಲ್ಲಿವರೆಗೆ ಏನಂತಂದ್ರೆ ನೀವು ಮಧ್ಯದಲ್ಲಿ ತರಕಾರಿ ಬೆಳಿಬಹುದು, ಬೇರೆ ಬೇರೆ ಏನಾದ್ರು ತೊಗರಿ ಅಂತ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೋಬಹುದು. 3 ವರ್ಷ ಆದ ನಂತರ 3 ವರ್ಷ ನಂತರ ಬೆಳೆದ್ ಕಟ್ಟಿಲ್ಲಿ. 3 ವರ್ಷ ಆದ ತಕ್ಷಣ ನಾವೇನದು ಇಲ್ಲಿ ಒಂದು 600 ಮಾಗನಿ ಹಾಕೊಂಡಿದ್ದೀನಿ. ಈ ನಿಂಬೆ ತೋಟದ ಮೇಂಟೆನೆನ್ಸ್ ಯಾವ ತರ ಇರುತ್ತಣ್ಣ? ಏನ್ ಮಾಡ್ಬೇಕು ಇಲ್ಲಿ? ನಿಂಬೆದು ತೋಟದ ಮೇಂಟೆನೆನ್ಸ್ ಅಂತಂದ್ರೆ ಮುಖ್ಯವಾಗಿರೋದು ಕಾಯಿಗಳನ್ನ ಕೀಳೋದು. ಮಾರುಕಟ್ಟೆಗ ನಮ್ಮ ಹತ್ರದ ಮಾರುಕಟ್ಟೆ ಇರೋದ್ರಿಂದ ಏನ್ ಅಂತ ಪರಿ ತೊಂದ್ರೆ ಇಲ್ಲ. ಯಾಕಂದ್ರೆ ನಾವು ಇಲ್ಲೇ ನಾವು ನ್ಯಾಷನಲ್ ಹೈವೇಕ್ಕೆ ನಮ್ದು ಊರು ಇರೋದ್ರಿಂದ ಮಾರುಕಟ್ಟೆ ಯಾವತ್ತು ಪ್ರತಿದಿನ ನಮಗ್ ಮಾರುಕಟ್ಟೆ ಇದ್ದಂಗೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ
ಆ, ಈ ನಮ್ಮ ಮನೆಯಲ್ಲಿ ಎಲ್ಲ ನಮ್ಮ ವ್ಯಕ್ತಿಗಳು ಜಾಸ್ತಿ ನಾವು ಜನ ಇರೋದ್ರಿಂದ ಒಬ್ರೆಲ್ಲ ಒಂದು ಕೆಲಸ ಮಾಡ್ತಾ ಇರ್ತಿರ್ತೀವಿ. ಹಂಗಾಗಿ ಅಂತ ಪರಿ ಕಷ್ಟ ಆಗಿಲ್ಲ ನಮಗೆ. ಈ ನಿಂಬೆ ಕೃಷಿಯಲ್ಲಿ ಸವಾಲು ಅಂತ ಬಂದ್ರೆ ಏನು ಸವಾಲು ಅಂತ ಬರ್ಬೋದಾ? ಇದರಲ್ಲಿ ಸವಾಲು ಅನ್ನೋದಕ್ಕಿಂತ ಹೆಚ್ಚಿಗೆ ಮಾರುಕಟ್ಟೆ. ಮಳೆಗಾಲದಲ್ಲಿ ತುಂಬಾ ಕಡಿಮೆ ಇರ್ತದೆ ರೇಟ, ಅವಾಗ ಸ್ವಲ್ಪ ಕಷ್ಟ. ಅವಾಗಣ ಆ ಟೈಮಲ್ಲಿ ನಾವ್ ಏನಂತಂದ್ರೆ ಈ ಈಲ್ಡ್ ಅನ್ನು ಬರ್ಲಾರ್ದಾಗ ನೋಡ್ಕೋದು, ಅಂದ್ರೆ ಈ ಪಾತಿ ಮಾಡದೆ ಆಗಿರ್ಬೋದು, ಸ್ವಲ್ಪ ಅವಾಗ ಏನದ ಗೊಬ್ಬರ ಗಿಬ್ಬರ ಹಾಕದೇ ಇರೋದು, ಸ್ವಲ್ಪ ಬಿಡೋದು ಆ ಟೈಮಲ್ಲಿ ಒಂದು 6 ತಿಂಗಳು ಆದ್ಮೇಲೆ ಈ ಸದ್ದೆಲ್ಲ ನಾವು ನೀವೇನ್ ನೋಡ್ತಾ ಇದ್ರಲ್ಲ, ಈಗ ಬರ್ತಿ ರೆಡಿ ಮಾಡಿದ್ವಿ, ಅದು ಚೆನ್ನಾಗಿ ರೆಡಿ ಮಾಡಿದ್ವಿ ಗಿಡ. ಇವಾಗ ಇಲ್ಲಿಂದ ನೆಕ್ಸ್ಟ್ ಆದಾಯನೇ ಸ್ಟಾರ್ಟ್. ಈಗ ಇಲ್ಲಿಂದ ಅಪ್ ಟು ಜೂನ್ ತನಕ ಚಾಲು ಇರುತ್ತೆ. ಜೂನ್ ವರೆಗೆ ಇರುತ್ತಣ. ಹಾ, ಏನೂ ಬೆಳಿತಿಲ್ಲ ಈ ಜಮೀನು, ಅಂತ ಕಲ್ಲು ಜಮೀನು ಇದು. ಅದಕ್ಕಾಗಿ ಎಲ್ಲೆಲ್ಲಿ ನಾವು ಯಾವ್ಯಾವ ಬೆಳೆಗಳು ಬೆಳಿಬೇಕು, ಯಾವ ತರ ಮಣ್ಣು ಇರಬೇಕು ಅಂತೇಳಿ ಸ್ವಲ್ಪ ಮೊದಲಿಗೆ ಯುವಕರಾದವರು ಸ್ವಲ್ಪ ವಿಚಾರ ಮಾಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋಗಿ ತಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿದ್ದೆ ಆದ್ರ, ಯಾವ್ದನ್ನ ಅದನ್ನ ಇದು ಮಾಡಿದ್ದೆ ಆದ್ರೆ 100ಕ್ಕೆ 100 ಅದರಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತವ್ರಿಗೆ. ಈಗ ಮಣ್ಣು ಆಯ್ಕೆ ಮಾಡ್ಕೊಳ್ಳೋದು ಯಾವ ತರ ಅಣ್ಣ? ಈಗ ನಿಂಬು ಕೃಷಿಗೆ ಇದೇ ತರದ ಮಣ್ಣು ಬೇಕಂತ ಇರುತ್ತೆ. ನಿಂಬು ಕೃಷಿಗೆ ಕಡಿಮೆ ನೀರು, ಜಮೀನಲ್ಲಿ ಜಾಸ್ತಿ ನಾವು ಮಡ್ಡಿ ಅಂತ ಕರಿತೀವಿ ಈ ಕಡೆ. ಈ ಕಾಗಜಿಗೆ ಹೇಳಿ ಮಾಡಿಸಿದ್ದದು. ಇದೇನ್ ನೀವು ನೋಡ್ತಾ ಇದ್ರಲ್ಲ, 15 ದಿವಸಿಗೆ ಅಥವಾ 10 ದಿವಸಿಗೆ ಒಂದ್ಸಲ ನೀರ್ ಕೊಟ್ರೆ ಸಾಕು. ಸಾಕಣ, ಅಷ್ಟು ಸಾಕು. ಎಷ್ಟಪ್ಪ ಅಂದ್ರೆ ಇಷ್ಟು ಗಿಡ ಆಗಿದಲ್ಲ, ಇದಕ್ಕೆ ಒಂದು 200 ಲೀಟರ್ ನೀರ್ ತಗೋತ್ತೆ ಇವಾಗ ಈ ಸದ್ದು. ಮೊದಲೆಲ್ಲ ಏನ್ ಬಾಳ್ ಬೇಕಾಗಲ್ಲ, ಏನು ಒಂದು ಮೊದಲ ಚಿಕ್ಕದ ಒಂದ್ 3 ವರ್ಷ ತಕ್ಕ ಅಂತ ಅಷ್ಟ ನೀರ್ ಕುಡಿಯಲ್ಲ ಇದು. ಅವಾಗೆಲ್ಲ ಇದ್ರ ಅನುಗುಣವಾಗಿ ಮಾಡ್ಬೋದು. ಈ ರೋಗಗಳನ್ನ ನಾನು ಯಾವ ತರ ಹತೋಟಿ ಮಾಡ್ಕೋಬಹುದಣ್ಣ? ಈಗ ಒಂದು ರೋಗ ಬಂದಿದೆ ಅಂದ್ರೆ ನಾನು ಅದನ್ನ ಯಾವ ತರ ರೋಗ ಹತೋಟಿ ಮಾಡ್ಕೊಳ್ಬಹುದು? ಅಲ್ಲ, ಆರಂಭಿಕವಾಗಿ ಹೇಳದಲ್ಲ ನಿಮ್ಗೆ, ಎಲ್ಲಿ ಎಲೆ ಚುಕ್ಕೆ ರೋಗ ಬರ್ತದ, ಮುಟ್ರು ರೋಗ ಬರ್ತಿರ್ತದ, ಮತ್ತು ಎಲೆ ಸುಡೋ ರೋಗ ಬರ್ತಿರ್ತದ. ಇದಕ್ ಮುಖ್ಯವಾಗಿರೋದೇ ಅವೇ. ನಿಂಬೆಯಲ್ಲಿರೋದೇ ಒಂದು 3-4. ಅಂತ ದೊಡ್ಡ ಪ್ರಮಾಣದಲ್ಲಿ ಯಾವ ಡಿಸೀಸ್ಗಳು ಇಲ್ಲಿ ಬರಲ್ಲ. ಈಗ ಇದು ಎಷ್ಟನೇ ವರ್ಷದ ಅಣ್ಣ? ಇದು 7ನೇ ವರ್ಷದ್ದು. 7ನೇ ವರ್ಷದ. ಆ ಕಡೆ ತೆಳಗಡೆ ಡೌನ್ ಅಲ್ಲಿ ಏನ್ ಕಾಣ್ತಿರ್ತಲ್ಲ, ಅಲ್ಲೆಲ್ಲ ಬದುಗೆ ಏನದ ತೆಂಗಿದೆ. ತೆಂಗೋಣ.